ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಆತ್ಮೀಯರಾದ ಪ್ರಭಾಕರ್ ಹೆಗಡೆ ಅವರೇ, ಹಿರಿಯರಾದ ಶ್ರೀಧರ ಹೆಗಡೆ ಅವರೇ, ಆತ್ಮೀಯ ಮಿತ್ರ ಅನಂತ್ ಶಾಂಬಾಗ್ ಅವರೇ, ಕಲೆಯನ್ನು ಪ್ರೋತ್ಸಾಹಿಸಲಿಕ್ಕೆ ಬಂದಂತಹ ಎಲ್ಲ ಆತ್ಮೀಯರು, ಮುದ್ದು ಮಕ್ಕಳೇ, ನಾನು ಮೊದಲೇ ಹೇಳಿದೆ ಹೃದಯ ಸ್ಪರ್ಶಿ ಕಾರ್ಯಕ್ರಮ. ಯಾಕೆ ಕೇಳಿದರೆ, ನಾವು ಯಾವುದೇ ಒಂದು ಸನ್ಮಾನವನ್ನು ನೋಡಿದಾಗ ಅಲ್ಲಿ ಯಾವುದೋ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರಿಗೆ ಸನ್ಮಾನವನ್ನು ಮಾಡ್ತಾರೆ. ಇವತ್ತಿನ ಈ ಸನ್ಮಾನ ಬರೀ ರಂಗ ಕ್ಷೇತ್ರದಲ್ಲಿ ಅವರು ಮಾಡಿದ ಸಾಧನೆ ಒಂದೇ ಖಂಡಿತ ಇದಕ್ಕೆ ಕಾರಣ ಅಲ್ಲ. ಒಬ್ಬ ಸಾತ್ವಿಕ ವ್ಯಕ್ತಿ, ನಿಷ್ಕಲ್ಮಶ ಮನಸ್ಸಿನ ಒಬ್ಬ ವ್ಯಕ್ತಿಗೆ ಸಂದ ಗೌರವ. ಪ್ರಭಾಕರ್ ಹೆಗಡೆ ಅವರಿಗೆ ಸಂದಂಥ ಸಲುವ ಒಬ್ಬರಿಗೆ ಕೊಟ್ಟಂಥ ಈ ಗೌರವ ನೂರಾರು ಜನರಿಗೆ ಕೊಟ್ಟಷ್ಟು ವೇಟೇಜನ್ನು ಪಡಿತದೆ ಅಂತ ನನ್ನ ಭಾವನೆ. ಯಾಕೆ ಕೇಳ್ತೀರಾ? ಈಗೊಂದು ಪ್ರಭಾಕರ್ ಹೆಗಡೆ ಅವರು ಒಂದು ಮಿಲಿಟರಿ ಅಲ್ಲಿಂದ ಬಂದವರು. ಎಷ್ಟೊಂದು ಶಿಸ್ತಿನ ಸಿಪಾಯಿ ಅಂತಂದರೆ ಒಂದೆರಡು ಇನ್ಸಿಡೆಂಟ್ಗಳನ್ನ ನಾನು ಹೇಳೇಬೇಕು. ಈಗ ಜಸ್ಟ್ ನಾನು ನೋಡಿದೆ, ಅವರು ಫೋಟೋ ಹೊಡಿಬೇಕಾದ್ರೆ ಇಂಥ ಗಡಿಬಿಡಿಯಲ್ಲೂ ಅವ್ರು ಕೇಳಿದ್ರು, ನನ್ನ ಟೋಪಿ ಸರಿ ಇದೆಯಾ ಅಂದರೆ ಒಂದು ಸಣ್ಣ ವಿಚಾರನೂ ಕೂಡ ಅವರು ಗಮನಿಸ್ತಾರೆ, ಶಿಸ್ತನ್ನು ಪಾಲಿಸ್ತಾರೆ. ಜೀವನದಲ್ಲಿ ಉಪದೇಶ ಮಾಡೋದು ಬೇರೆ, ಪಾಲಿಸೋದು ಬೇರೆ. ಇನ್ನು ಉಪದೇಶ ಎಲ್ಲರೂ ಮಾಡ್ತಾರೆ, ಆದರೆ ಅವರು ಇಷ್ಟು ವರ್ಷ ಸುದೀರ್ಘ ಕಾಲ ತಮ್ಮದೇ ಆದಂಥ ತತ್ವವನ್ನು, ಶಿಸ್ತನ್ನು ಅಳವಡಿಸಿಕೊಂಡು ಬಂದವರು. ನಾನು ಬಹಳ ಹಿಂದಿನಿಂದ ಅವರ ಪರಿಚಯ ಇಲ್ಲದೆ ಇರುವುದು, ಆದರೆ ಆದ ಪರಿಚಯದ ಕೆಲ ದಿನದ ಅವಧಿಯಲ್ಲಿ ನಾನು ಅತ್ಯಂತ ಗೌರವದಿಂದ ಅವರನ್ನು ಕಾಣ್ತೇನೆ. ಯಾಕೆಂದರೆ ಅವರು ಎರಡು ರೀತಿಯಲ್ಲಿ ಆ ಗೌರವಕ್ಕೆ ಅರ್ಹರು. ಕಿರಿಯರನ್ನ ಎಲ್ಲರೂ ಒಂದೇ ರೀತಿಯಿಂದ ನೋಡುವಂಥ ಒಂದು ದೃಷ್ಟಿಕೋನ ಅವರು. ನನ್ನ ಅವರ ಮಧ್ಯೆ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಪರಿಚಯ ಆಯಿತು. ಅವ್ರು ನನ್ನ ಜೊತೆ ಫೋನ್ನಲ್ಲಿ ಸುಮಾರು ಸಮಯ ಮಾತಾಡಬೇಕಾದ್ರೆ ನಮಸ್ಕಾರವನ್ನು ಕೊಡ್ತಾರೆ. ನಾನು ಹೇಳಿದ್ದೀನಿ, ದಯವಿಟ್ಟು ಪ್ರಭಾಕರ್ ಹೆಗಡೆ ಅವರೇ ನನಗೆ ನಮಸ್ಕಾರ ಕೊಡಬೇಡಿ. ಯಾಕೆ ಕೇಳಿದ್ರೆ ನಾನು ನಿಮಗಿಂತ ಅತ್ಯಂತ ಚಿಕ್ಕವ ಹಾಗೂ ಯೋಗ್ಯತೆಯಲ್ಲೂ ನಿಮ್ಮ ಸ್ಥಾನಕ್ಕೆ ಏರಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಅವರು ಇಲ್ಲ, ಅದನ್ನ ಬಿಡೋದೇ ಇಲ್ಲ. ಅವರಿಗೆ ಆ ಥರದ ಒಂದು ಮನಸ್ಥಿತಿ ಅವರು. ಇಲ್ಲಿ ಅವರ ಶಿಸ್ತಿನ ಬಗ್ಗೆ ಮತ್ತೊಂದು ಘಟನೆಯನ್ನ ನಾನು ಕೇಳ್ಪಟ್ಟಿದ್ದು. ಹೀಗೆ ಒಂದು ಸಂಸ್ಥೆಯಲ್ಲಿ ರಾಷ್ಟ್ರಧ್ವಜವನ್ನ ಈಗೊಂದು 10-15 ವರ್ಷಗಳ ಹಿಂದೆ 5 ಗಂಟೆ ನಂತರ ಕಾನೂನು ಪ್ರಕಾರ ಏನು ಇಳಿಸಬೇಕಿತ್ತು, ಆ ಸಂದರ್ಭದಲ್ಲಿ ಇಳಿಸಿರ್ಲಿಲ್ಲ. ಅವ್ರ ತಕ್ಷಣ ಅದಕ್ಕೆ ಹೋಗಿ ಕಂಪ್ಲೇಂಟನ್ನು ಮಾಡಿದ್ರು. ಕಂಪ್ಲೇಂಟ್ ಮಾಡಿದ್ರೆ ಹಲವಾರು ಜನ ಎದುರು ಬಂದು ಕೇಳಿದ್ರು, ಕಂಪ್ಲೇಂಟ್ ವಾಪಸ್ ತಗೊಳ್ಳಿಲ್ಲ, ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ ಅವರ ರಾಷ್ಟ್ರಪ್ರೇಮ, ಅವರ ಒಂದು ಶಿಸ್ತು, ಅವರನ್ನ ಆ ತರ ಯಾವುದೋ ಹೇಳಿದ ಒಬ್ಬ ದೊಡ್ಡ ವ್ಯಕ್ತಿ ಹೇಳಿದ ಮಾತ್ರಕ್ಕೆ ಅವರು ಅದನ್ನ ಮಾಡುವಂತಹ ಜನ. ಹಾಗಾಗಿ ಇಂತಹ ಶಿಸ್ತನ್ನು ಅಳವಡಿಸಿಕೊಂಡಂತಹ ಎಲ್ಲ ಜನರಿಗೆ ಮಾರ್ಗದರ್ಶಕರಾಗಿರುತ್ತ ಇಂತಹ ಸಾತ್ವಿಕ ವ್ಯಕ್ತಿಗೆ ಇವತ್ತು ಗೌರವ ಕೊಟ್ಟಿರೋದು ನಾನು ರಂಗ ಸುಗಂಧದ ಎಲ್ಲ ಟೀಮ್ನ ಸದಸ್ಯರಿಗೆ ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ಇದು ಮುಂದಿನ ದಿನಗಳಲ್ಲಿ ಮಾದರಿಯಾಗಿದೆ. ಹಾಗೇನೆ ಅವರು ನೂರಾರು ಕಾಲ ಸಂತೋಷದಿಂದ ದಂಪತಿಗಳು ಬಾಳಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೇನೆ. ರಂಗ 25 ವರ್ಷಗಳ ಹಿಂದಿನ ಮಾತು. ನಾನು ಸಿದ್ದಾಪುರದಲ್ಲಿ CR ಪಕ್ಕದಲ್ಲೇ ನನ್ನ ಮನೆ ಇತ್ತು. ಆ ಸಂದರ್ಭದಲ್ಲಿ ಈ ನಾಟಕಗಳು ಬಹಳ ನಡೀತಾ ಇತ್ತು. ಅವಾಗ ಹೆಚ್ಚಾಗಿ ಐತಿಹಾಸಿಕ ನಾಟಕಗಳು ಮಾತ್ರ ಹೆಚ್ಚಿಗೆ ಪ್ರದರ್ಶನ ಕಾಣ್ತಾ ಇತ್ತು. ಆ ಸಂದರ್ಭದಲ್ಲಿ ಶ್ರೀಧರ ಹೆಗಡೆ ಇವರ ಟಿಪ್ಪು ಪಾತ್ರಗಳು ಪ್ರಭಾವಿತನಾಗಿ ಹಲವಾರು ಕಾರ್ಯಕ್ರಮ ನೋಡಿದ್ದೇನೆ. ನಮಗೊಂದು ಉತ್ಸಾಹ ನಾಟಕದಲ್ಲಿ ಭಾಗವಹಿಸಿಬಿಡ್ಬೇಕು ಅಂತ. ನಾನು ಗಣಪತಿಯವರು ಮಿತ್ರರು ಒಂದೇ ಕಾಲೇಜಿನಲ್ಲಿ ಓದೋರು. ಆ ಸಂದರ್ಭದಲ್ಲಿ ಅವರು ನನಗೂ 2 ಪಾತ್ರಗಳನ್ನ ಕೊಟ್ಟಿದ್ರು. ಕಡಿಕಾಂತಕ್ಕೂ ಇವರದ್ದು ಇದು ನಾಟಕ ಮಾಡೋದು ಗೊತ್ತಿಲ್ಲ ಅವ್ರಿಗೆ ಹೇಳಿ ಒಟ್ಟರಂತ ಇದು ಬಿಟ್ಟ ಮೇಲೆ ಕಡೆ ಆ ನಾಟಕ ಸುದ್ದಿ ನಾನು ನೋಡಲಿಲ್ಲ. ಆದರೆ ಗಣಪತಿಯವರು ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಈಗ ಪಿತ್ರಾರ್ಜಿತವಾಗಿ ಹಲವಾರು ಜನರಿಗೆ ಆಸ್ತಿಗಳು ಇದು ಸಿಗುತ್ತದೆ. ಅದನ್ನ ಕೆಲವು ಜನ ಚೆನ್ನಾಗಿ ಉಳಿಸ್ಕೊಂಡು ಹೋದ್ರೆ ಕೆಲವು ಜನ ಕೆಲವೊಂದು ಹಾದಿಗಳನ್ನು ತೋರಿದು ಅದನ್ನ ಹಾಳು ಮಾಡ್ತಾರೆ. ಶ್ರೀಧರ ಹೆಗಡೆ ಅವರಿಗೆ ನನ್ಗನ್ಸಿದ ಹಾಗೆ ಪಿತ್ರಾರ್ಜಿತವಾಗಿ ದೊಡ್ಡ ಆಸ್ತಿ ಬಂದಿಲ್ಲ. ಆದರೆ ಸೀತಾರಾಮ್ ಶಾಸ್ತ್ರಿ ಅವರ ಆ ಕಲೆ, ಆ ನಾಟಕದ ಒಂದು ರಂಗದ ಇದು ಅವರಿಗೆ ಹರಿದು ಬಂತು. ಅದನ್ನು ನಾವು ಕಾಪಾಡ್ಕೊಂಡು ಬಂದು ಹಾಗೆ ಗಣಪತಿ ಹುಲಿಮನಿಯವರು ಕೂಡ ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ನಾಟಕ ಕ್ಷೇತ್ರಕ್ಕೆ ಅವರು ಸಂಪೂರ್ಣ ತೊಡಗಿಕೊಳ್ಳುತ್ತಿದ್ದಂತೆ ಎಲ್ಲ ಹಲವಾರು
ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡೋದ್ರ ಮೂಲಕ ನಾಟಕ ರಂಗ ಹೆಚ್ಚಿಗೆ ಬೆಳೀಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇಷ್ಟೊಂದು ದೊಡ್ಡ ಮಟ್ಟದ ಒಂದು ರಾಜ್ಯ ಮಟ್ಟದ ನಾಟಕೋತ್ಸವವನ್ನು ಆಯೋಜಿಸಿದ್ದಾರೆ. ಬರೀ ಹಣದ ಒಂದು ಸಮಸ್ಯೆ ಅಲ್ಲ, ಇಲ್ಲಿ ದೈಹಿಕ ಶ್ರಮ, ಮಾನಸಿಕ ಶ್ರಮ ಹಲವಾರು ಇರ್ತದೆ. ಅಂಥದ್ದನ್ನು ಎದುರಿಸಿ ನಿಂತು ಇವತ್ತು ಕಲೆಯನ್ನು ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ರಂಗಸಂಘದ ಸೌಗಂಧದ ತಂಡಕ್ಕೆ ನಾನು ಅಭಿನಂದನೆ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ನಮಸ್ಕಾರ. ಈಗ ಪ್ರಭಾಕರ ಹೆಗಡೆಯವರ ಕುರಿತು ನನ್ನದೊಂದು ಚಿಕ್ಕ ಅನುಭವವನ್ನು ಹೇಳಿಬಿಡ್ತೇನೆ, ಸಮಯ ಆದರೂ ಸಹ. ಅವರೊಟ್ಟಿಗೆ ನನ್ನ ಬಾಂಧವ್ಯವನ್ನು ಕಂಡ ಸಮಾಜದಲ್ಲಿ ಕೆಲವರು ಕೇಳಿದ್ರು, ನಿನ್ನೊಟ್ಟಿಗೆ ಹೇಗೆ ಅವರದ್ದು ಆ ರೀತಿಯ ಬಾಂಧವ್ಯ ಅಂತ. ಹೇಗೆ ಅಂತ ಇವತ್ತಿನವರೆಗೆ ನನಗೂ ಗೊತ್ತಿಲ್ಲ. ಅವರಲ್ಲಿ ನಾನು ಅವರ ಒಡನಾಟದಿಂದಾಗಿ ಅವರಲ್ಲಿ ನನ್ನ ತಂದೆಯನ್ನ, ಉತ್ತಮ ಮಾರ್ಗದರ್ಶಕನನ್ನ, ಹಾಗೆ ಉತ್ತಮ ಗುರುವನ್ನ, ಜೊತೆಗೆ ಉತ್ತಮವಾದಂತಹ ಸ್ನೇಹಿತನನ್ನ ಕಂಡಿದ್ದೇನೆ ನಾನು ಅವರನ್ನು. ಹಾಗಾಗಿ ಅವರನ್ನ ಬಲ್ಲವರೇ ಬಲ್ಲರು, ಬೆಲ್ಲದ ರುಚಿಯ ಅಂತ ಹಾಗೆ ಅವರನ್ನ ಹತ್ತಿರದಿಂದ ಬಲ್ಲವರಿಗೆ ಮಾತ್ರ ಗೊತ್ತು. ಅಷ್ಟೊಂದು ಶಿಸ್ತಿನ ಮನುಷ್ಯನಾದರೂ ಸಹ ಸಮಯಕ್ಕೆ ಸರಿಯಾಗಿ ಅವರು ಇರ್ತಿದ್ರು, ನಾನೂ ಸಮಯಕ್ಕೆ ಸರಿಯಾಗಿ, ಅಂದ್ರೆ ಅವರಿಗಿಂತ ಒಂದು ತಾಸು ತಡ ಅಷ್ಟೇ. ಆದರೂ ಒಂದು ಅಸಹನೆಯ ಗೆರೆಯನ್ನ ಅವರ ಮುಖದಲ್ಲಿ ನನ್ನ ಬಗ್ಗೆ ಕಾಣಲಿಲ್ಲ ನಾನು ಇದುವರೆಗೆ. ಆ ರೀತಿಯ ಬಾಂಧವ್ಯ ನಮ್ಮದು. ಅದಕ್ಕಾಗಿ ಅವರು ಎದುರಿಗೆ ಕಾಣುವಷ್ಟು ಕಾಠಿಣ್ಯ ಅವರ ಹೃದಯದಲ್ಲ, ಹತ್ತಿರದಿಂದ ನೀವೆಲ್ಲ ಅವರ ಆತ್ಮೀಯತೆಯನ್ನು ಅನುಭವಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಅಭಿನಂದನಾ ನುಡಿಯನ್ನು ಆಡಬೇಕಾಗಿ ಶ್ರೀಯುತ ಶ್ರೀಪಾದ್ ಹೆಗಡೆ ಅವರಿಗೆ ಕೇಳಿಕೊಳ್ತೇನೆ. ರಂಗದೊಳು ಅಂತರಂಗವ ಬೆಳೆಸಿ ರಣಾಂಗಣದಿ ಅಂತರ್ಗತ ಮಾತ್ರ ಪ್ರೇಮವನ್ನು ತೋರಿ ಸಾಧನೆಗೈದು ರಂಗಗೌರವಕ್ಕೆ ಪಾತ್ರರಾದಂತಹ ಶ್ರೀಯುತ ಪ್ರಭಾಕರ ಹೆಗಡೆ ಕನ್ನಡಿ ದಂಪತಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ರಂಗನಡೆಯೊಳು ದೇಹ ಮನಸ್ಸುಗಳ ಸವೆಸಿ ಪಾಠ ರೂಪದಿ ನಮ್ಮೆದಿರುಗಿರುವಂತಹ ಶ್ರೀಯುತ ಶ್ರೀಧರ್ ಹೆಗಡೆ ಹುಲಿಮನೆಯವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಕೊಡುವ ಕೈಯಾಗಿ, ಪಾಲಿಸುವ ಪಾಲಕನಾಗಿ ಕಲೆಗೆ ಗೌರವವನ್ನ ಸಮರ್ಪಿಸುತ್ತಾ ಬಂದಿರುವಂತಹ ಶ್ರೀಯುತ ಅನಂತ್ ಶಾನ್ಭಾಗ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ. ಶ್ರೀ ಅನಂತ್ ಶಾನ್ಭಾಗ್ ಅವರಿಗೆ ಎನ್.ಎನ್. ಭಟ್ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದರು. ಬೆಳಿಗ್ಗೆ ಇರಲಿ, ಮಧ್ಯಾಹ್ನ ಇರಲಿ, ಸಾಯಂಕಾಲ ಇರಲಿ, ಒಂದೇ ರೀತಿಯಲ್ಲಿ ಇದ್ದು ಹಸನ್ಮುಖರಾಗಿ ಯಾವಾಗಲೂ ನಮಗೆ ಕಾಣ್ತಾ ನಮ್ಮೊಂದಿಗೆ ಇರುವಂತಹ ಶ್ರೀಯುತ ರವೀಂದ್ರ ಹೆಗಡೆ ಹಿರೇಕೈಯವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ. ಶ್ರೀ ರವೀಂದ್ರ ಹೆಗಡೆ ಹಿರೇಕೈಯವರಿಗೆ ಶ್ರೀ ರಾಮ್ ಅಂಗೋಲಿಕ್ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಿದ್ದರು. ಇಲ್ಲಿಗೆ ಆಗಮಿಸಿರುವಂತಹ ಎಲ್ಲ ಪತ್ರಕರ್ತರಿಗೆ, ಸಹೃದಯ ಸಭಾ ಸಭ್ಯರಿಗೆ, ಈ ಶಂಕರಮಠದ ಎಲ್ಲ ಪದಾಧಿಕಾರಿಗಳು, ಇಲ್ಲಿರುವಂತಹ ಸಮಸ್ತರಿಗೆ, ನಮ್ಮೆಲ್ಲ ಬಂಧು ಬಾಂಧವರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆ. ಧನ್ಯವಾದಗಳು. ಇಲ್ಲಿಗೆ ನಮ್ಮ ಸಭಾ ಕಾರ್ಯಕ್ರಮ ಮುಕ್ತಾಯ ಆಗುತ್ತಾ ಇದೆ.